ಇವಾಗ ರಾಜತಾಂತ್ರಿಕವಾಗಿ ನಮ್ಮ ನಿಲುವೇನಿದೆ ಒಂದ್ ರೀತಿಯಾಗಿ ನಮಗೆ ಪ್ಲಸ್ ಆಗ್ತಿದ್ಯಾ? ಜನ ಹೇಳ್ತಾರೆ ಕೇಂದ್ರ ಸರ್ಕಾರ ಏನ್ ಮಾಡ್ತಿದೆ, ಮೋದಿ ಏನ್ ಮಾಡ್ತಿದ್ದಾರೆ ಅಂತ. ಎಲ್ಲೋ ಒಂದ್ ಕಡೆ ಅವತ್ತು ಅವರು ಸೈಲೆಂಟ್ ಆಗಿದ್ರಲ್ವಾ, ಈ ಯುದ್ಧ ನಡೆದಾಗ ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂತ ಕೇಳ್ತಿದ್ದವ್ರಿಗೆ ರಾಜತಾಂತ್ರಿಕ ನಿಲುವು, ಸ್ಟ್ರಾಟಜಿ, ಪ್ಲಾನ್ಸ್ ವರ್ಕೌಟ್ ಆಗ್ತಿದೆ. ಅದಕ್ಕೇನೆ ಹಾರ್ಮೋಜ್ ಇಂದ ನಮಗ್ ಬರಕ್ ಬಿಟ್ಟಿದ್ದಾರೆ ಇರಾನು, ನಮ್ ನೆರೆ ರಾಷ್ಟ್ರ, ನಮ್ಮ ಸ್ನೇಹಿತರಿದ್ದಂಗೆ ಅಂತ ಹೇಳ್ತಾ ಇರುವಂತದ್ದು. ಹೌದು ನೋಡಿ, ರಾಜತಾಂತ್ರಿಕತೆ ಹೇಗಿರಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ನಾವು ರಾಜತಾಂತ್ರಿಕತೆನ ಮಹಾಭಾರತದಲ್ಲಿ ಕೃಷ್ಣನ್ ನೋಡಿ ಕಲ್ತ್ಕೋಬೇಕು. ನಿಜ. ಹೇಗೆ ಕೃಷ್ಣನ್ ನೋಡಿ ಕಲ್ತ್ಕೋಬೇಕು? ದುರ್ಯೋಧನ ಬಂದು ನಿಂತ್ಕೋತಾನೆ, ನನಗೆ ಯುದ್ಧಕ್ಕೆ ನನಗೆ ನೀನು ಸಹಾಯ ಮಾಡು ಅಂತ. ಪಾಂಡವರು ಬಂದು ಅರ್ಜುನ ಬಂದು ತಾನು ಕೂತ್ಕೊಂಡು ಕೇಳ್ತಾನೆ, ನನಗೆ ಸಹಾಯ ಮಾಡು ಅಂತ. ಅವ್ನು ಮಲಗಿರ್ತಾನೆ ಕೃಷ್ಣ. ನಿಜ. ಹೌದಾ? ಕೃಷ್ಣನಿಗೆ ಏನ್ ಆಸೆ ಇರುತ್ತೆ? ಅರ್ಜುನನ್ ಕಡೆಗೆ, ಪಾಂಡವರ ಕಡೆಗೆ ಹೋಗ್ಬೇಕು ಅನ್ನುವಂತ ಒಲವಿರುತ್ತೆ. ಆದ್ರೆ ಅವ್ನು ಮೊದಲು ಯಾವ ಕಡೆ ಎದ್ದೇಳ್ತಾನೆ? ದುರ್ಯೋಧನನ್ ಕಡೆ ಹೇಳ್ತಾನೆ. ದುರ್ಯೋಧನನ್ ಕಡೆ ಎದ್ದು ಅವನಿಗೆ ಬೇಕಾಗಿರೋ ತರನೇ ಆಯ್ಕೆ ಮಾಡ್ಕೊಳ್ಳೋ ಹಾಗೆ ಮಾಡಿ ಕೊನೆಗೆ ತಾನು ಅರ್ಜುನನ ಕಡೆಗೆ ಸಪೋರ್ಟ್ ಮಾಡ್ತಾನೆ. ಪಾಂಡವರು ನಿಜವಾಗ್ಲೂ ಮಹಾಭಾರತ ಗೆದ್ದಿದ್ದು ಕೃಷ್ಣನಿಂದಾನೆ. ಹೌದಾ? ಈ ರೀತಿಯಾಗಿ ನಮಗೆ ಜೈಶಂಕರ್ ಇದ್ದಾರೆ ಈ ಸತಿ. ಜೈಶಂಕರ್ ಅನ್ನುವಂಥ ಒಬ್ಬ ತುಂಬಾ ತಜ್ಞನಾದಂಥವನು, ಮತ್ತೆ ಒಂದು ಸ್ಥಿತಪ್ರಜ್ಞನಾಗಿರುವಂತಹ ಒಬ್ಬ ವಿದೇಶಾಂಗ ಸಚಿವ ನಮ್ಮ ದೇಶಕ್ಕೆ ಸಿಕ್ಕಿರುವಂಥದ್ದು ಬಹಳ ಒಂದು ಗಮನಾರ್ಹ, ಮತ್ತೆ ಅದು ಸಂತೋಷ ಪಡುವಂತಹ ವಿಚಾರ.